ಫೈನಲಿ ಇದಕ್ಕೊಂದು ಗತಿ ಕಾಣಿಸ್ತೆ. ನನ್ನ ಮಗ ಮರ್ಚಿರ್ತೀನಿ ಅಂತ ಹಂಗೆ ಇತ್ತು. ಸೊ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ 3 ಡೇಸ್ ಆಗಲಿ ಅಂತೇಳಿ. ಸೊ ಇವಾಗ ಫೈನಲಿ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ದೀನಿ. ಫೈನಲಿ ನಮ್ಮ RCB ಕೂಡ ಗೆದ್ದಿದ್ದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೊತ್ತಿಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೀನಾ ಅಥವಾ ಸ್ಟಾರ್ಟ್ ಮಾಡ್ತಾಯಿದ್ದೀನಾ ಅಂತ. ಸೊ ಬಟ್ಟೆ ಎಲ್ಲ ಮರೆಸ್ಬೇಕಾಗಿತ್ತು, ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದೀನಿ. ಇವತ್ತು ಬಂದುಬಿಟ್ಟು ತಿಂಡಿಗೆ ವೆಜಿಟೇಬಲ್ ಬಾತ್ ಮಾಡಿದ್ದೆ. ಸೊ ನನ್ನ ಮಗ ಸ್ಕೂಲ್ಗೆ ಹೋದ, ಹಸ್ಬೆಂಡ್ ಕೆಲಸಕ್ಕೆ ಹೋದರು. ಟೈಮು 9:15 ಆಗ್ತಾಯಿದೆ ಟೈಮು. ಹಾಗೇ ನೋಡ್ತಾಯಿದ್ದೆ, ಅದನ್ನೇ ರಿಪ್ಲೈ ನೋಡ್ತಾಯಿದ್ದೆ. ಸೊ ಹಂಗೆ ಇದನ್ನು ಕೂಡ ಕೆಲಸ ಮುಗಿಸ್ಬಿಡೋಣ, ಇಲ್ಲಾಂದರೆ ಅದಲ್ಲೇ ಇರುತ್ತೆ, ಇನ್ನು ನೆಕ್ಸ್ಟ್ ಬ್ಯಾಚ್ ಹೋಗಿದ್ರೆ ಹಂಗೆ ಏರ್ತಾ ಹೋಗುತ್ತೆ ಅಂದ್ಬಿಟ್ಟು ಇದನ್ನು ಫೋಲ್ಡ್ ಮಾಡಿಟ್ಟಿದ್ದೀನಿ. ಈಗ ಎತ್ತಿಡಬೇಕು. ಇನ್ನು ಮನೆ ಕೆಲಸ ಆಗಿಲ್ಲ, ಸ್ಟಾರ್ಟ್ ಮಾಡಬೇಕು ಇವಾಗ ಕೆಲಸ. ಕಸ ಗುಡಿಸಿ, ಮನೆ ಒರೆಸಿ, ಒಂದೆರಡು ಪಾತ್ರೆ ಇದೆ ತೊಳೆದು ಹಾಕ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋದು ಅಷ್ಟೇ ಇವತ್ತಿನ ಕೆಲಸ. ಇವತ್ತೊಂದು ಕುಚ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಕುಚ್ ರೆಡ್ಡೇ ತೊಗೊಂಡ್ಬಂದಿಲ್ಲ ಹೇಳಬೇಕು ಅಂದರೆ. ನೆನ್ನೆ ಹೋಗೋಣ ಅಂತೇಳಿ ಅಂದ್ಕೊಂಡ, ಯಾಕೋ ಇದ್ದಕ್ಕಿದ್ದಂಗೆ ಜ್ವರ ಬಂದುಬಿಟ್ಟಿತ್ತು. ನನಗೆ ಫುಲ್ಲು ಒಂಥರ ನಡ್ಕ ಸ್ಟಾರ್ಟ್ ಆಗಿಬಿಡ್ತು. ಬೆಳಗ್ಗೆಯಿಂದನೇ ಒಂದು ಮೈಕೈ ನೋವೆಲ್ಲ ಇತ್ತು ನನಗೆ. ಏನೋ ಇರುತ್ತೆ ಬಿಡು ಅಂದ್ಬಿಟ್ಟು ಪೂರಿ ಮಾಡಿ ಆಲೂಗಡ್ಡೆ ಸಾಗು ಮಾಡಿದ್ದಿಲ್ಲ. ಸೊ ಮಾಡಿದ್ದೆ. ಆಮೇಲೆ ನಿಂತ್ಕೊಂಡು ಮಾಡೋಕ್ಕೆ ಆಗಿಲ್ಲ. ಎಷ್ಟೋ ತನಕ ಮಾಡಿದ್ದಕ್ಕೆ ಒಂಥರ ಸುಸ್ತು, ಮೈಕೈ ನೋವು ಆ ಥರ ಬಂದ್ಬಿಡ್ತಾ. ಆಮೇಲೆ ಏನು ಮಾಡಿದೆ, ಸ್ನಾನ ಮಾಡ್ಕೊಂಡ್ಬರೋಣ ಹೋಗಿ ಅಂತ ಹೇಳ್ಬಿಟ್ಟು ತಲೆ ಸ್ನಾನ ಮಾಡಿಬಿಟ್ಟೆ. ತಲೆ ಸ್ನಾನ ಮಾಡಬಾರ್ದಾಗಿತ್ತು, ಮೈ ಸ್ನಾನ ಮಾಡ್ಕೊಂಡ್ರೆ ಆಗಿರೋದೇನೋ. ಬಟ್ ತಲೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ಚಳಿ ಜ್ವರ ಸ್ಟಾರ್ಟ್ ಆಗ್ಬಿಡ್ತು ನನಗೆ. ಫುಲ್ಲು ಮೈಯೆಲ್ಲ ಬಿಸಿ ಆಗಿಬಿಡ್ತು, ಎಷ್ಟು ಸಖತ್ತು ಬಿಸಿ ಆಗಿಬಿಡ್ತು. ಆಮೇಲೆ ಇನ್ನೇನು ಮಾಡೋದು, ಹಸ್ಬೆಂಡ್ ಇದ್ಬಿಟ್ಟು ಟ್ಯಾಬ್ಲೆಟ್ ಹಾಕೋ ನೋಡೋಣ, ಕಮ್ಮಿ ಆಗಿಲ್ಲ ಅಂದರೆ ಬೇಕಾದ್ರೆ ಈವ್ನಿಂಗು ಹಾಸ್ಪಿಟ್ಲಿಗೆ ಹೋದ್ರಾಯ್ತು ಅಂಥೇಳಿ. ಸೊ ಟ್ಯಾಬ್ಲೆಟ್ ಹಾಕ್ಕೊಂಡು ಇಲ್ಲೇ ಮಲ್ಕೊಂಡಿದ್ದೆ. ಅಲ್ಲೇ ಮಲ್ಕೊಂಬಿಟ್ಟಿದ್ದೆ. ಮ್ಯಾಚ್ ಸ್ಟಾರ್ಟ್ ಆದಾಗ ಎದ್ದಿದ್ದು ನಾನು. ಎದ್ಬಿಟ್ಟು ಆಮೇಲೆ ಕಮ್ಮಿ ಆಯಿತು. ಸೊ ಯಾಕೆ ಬಂದಿತ್ತು ಅಂಥೇಳಿ ಗೊತ್ತಿಲ್ಲ. ಮೈಕೈ ನೋವು ಬಂದಿತ್ತಾ ಏನು ಅಂತ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ನೆನ್ನೆ ಮಾತ್ರ ಸಿಕ್ಕಾಬಟ್ಟೆ ಜ್ವರ, ಸುಸ್ತು. ಸೊ ಆಮೇಲೆ ಮಾತ್ರೆ ಹಾಕ್ಕೊಂಡ್ಮೇಲೆ ಫುಲ್ ಸ್ಟಡಿ ಆಗಿಬಿಟ್ಟಿದ್ದೀನಿ ಇವಾಗ. ಅದಕ್ಕೆ ನನ್ನ ಮಗ ಹೇಳ್ತಾ ಇದ್ದ ಬೆಳಗ್ಗೆ, ಮಮ್ಮಿ ಜ್ವರ ಕಮ್ಮಿ ಆಯಿತಾ ಅಂತ. ಅವನಿದೊಳಗೆ ಮುಂಚೆನೇ ಎದ್ಬಿಟ್ಟು ತಿಂಡಿಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ನಲ್ಲ, ಅದಕ್ಕೆ ಜ್ವರ ಕಮ್ಮಿ ಆಯ್ತಾ ಮಮ್ಮಿ ಅಂತ. ಹೂನಪ್ಪ ಆಯಿತು, ಅದಕ್ಕೆ ಆಗಿದ್ದಕ್ಕೇ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂತೇಳಿ. ಅದರಲ್ಲಿ ವೆಜಿಟೇಬಲ್ ಬಾತ್ ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು ತಿನ್ಕೊಂಡು ಹೋದ. ಒಂಥರ ಏನು ಗೊತ್ತಾ, ನಾವು ಮಾಡಿದ್ದ ಅಡುಗೆನ ಆ ಥರ ಚೆನ್ನಾಗಿದೆ ಅಂತೇಳಿ ತಿಂತಾರಲ್ಲ, ಅವಾಗ ಒಂಥರ ಖುಷಿ ಅನಿಸುತ್ತೆ. ಸೊ ಖುಷಿ ಆಯಿತು. ಊಟ ತಿನ್ಕೊಂಡು ಹೊರಟ್ರು ಅವರು. ಇವಾಗ ನಾನು ಇನ್ನೂ ತಿಂಡಿ ಆಗಿಲ್ಲ. ಫಸ್ಟಿಗೆ ಒಂದು 3/4 ಭಾಗ ಕೆಲಸ ಮುಗಿಸ್ಕೊಂಬಿಡೋಣ, ಆಮೇಲೆ ತಿಂಡಿ ಮಾಡೋಣ ಅಂಥೇಳಿ ಅಂದ್ಕೊಂಡು ಮಾಡ್ತಾ ಇರೋವಂಥದ್ದು. ಈಗ ಬಟ್ಟೆಗಳನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಕಸ ಗುಡಿಸ್ಬಿಟ್ಟು, ಮನೆ ಒರೆಸ್ಬಿಟ್ಟು ಆಮೇಲೆ ನಾನು ತಿಂಡಿನ ತಿಂತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆನೆಲ್ಲ ಕೆಲಸ ಮುಗಿಸಿ ಆಮೇಲಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ದೇವ್ರ ತೊಳೆಯೋ ಪ್ರೋಗ್ರಾಮ್ ಇದೆ ನಮ್ಮದು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ರೆಡಿ ಮಾಡ್ಕೊಳ್ಳೋವಂಥ ಪ್ರೋಗ್ರಾಮ್ ಇದೆ. ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದೆ. ಸೊ ಹಾಗಾಗಿ ಇವಾಗ ಫಸ್ಟಿಗೆ ಅಡುಗೆಗೆ ಇಟ್ಬಿಡ್ತೀನಿ. ಬೇಳೆ ರಸಂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ತರಕಾರಿ ಉಪ್ಪಿಟ್ಟು ಮಾಡಿದ್ನಲ್ಲ. ಸೊ ಇವಾಗ ಸಿಂಪಲ್ಲಾಗಿ ಬೇಳೆ ರಸಂ ಮಾಡಿಬಿಟ್ಟು ಹಪ್ಪಳ ಏನಾದ್ರು ನೆಂಚ್ಕೊಳ್ಳೋಕ್ಕಾಗತ್ತೆ ಅಂತ ನೋಡ್ತೀನಿ. ಫಸ್ಟು ಅಡುಗೆಗೆ ಇಟ್ಬಿಟ್ಟು ಆಮೇಲೆ ನಾನು ದೇವ್ರ ತೊಳೆಯೋಕ್ಕೆ ನಿಂತ್ಕೊಳ್ತೀನಿ. ಇಲ್ಲಾಂದರೆ ನಾನು ದೇವ್ರ ತೊಳೆದೆಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 2 o'clock 3 o'clock ಆಗೇ ಬಿಡುತ್ತೆ. ನಿಧಾನಕ್ಕೆ ಮಾಡಿಕೊಂಡು, ಅಂದರೆ ಈಗ ಆಲ್ಮೋಸ್ಟ್ 1 ವೀಕಿಂದ ನಾನೇನು ಪೂಜೆನೇ ಮಾಡಿಲ್ಲ ಅಲ್ವಾ. ನನ್ನ ಮಗ ಮಾಡ್ಕೊಂಡಿರೋದು, ಅವನೇನಷ್ಟು ಕ್ಲೀನ್ ಮಾಡಿರಲ್ಲ. ಸೊ ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡಿ ದೇವ್ರ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡೋ ಅಷ್ಟರಲ್ಲಿ ಲೇಟೇ ಆಗುತ್ತೆ. ಸೊ ಹಾಗಾಗಿ ಆಮೇಲಂತೂ ನನಗೆ ಸ್ಟ್ರೆಂತ್ ಇರಲ್ಲ ಅಡುಗೆ ಮಾಡೋಕ್ಕೆಲ್ಲ. ಆಮೇಲೆ ನನ್ನ ಮಗ ಬಂದರೆ ಮಮ್ಮಿ ಊಟ ಅಂತ ಶುರು ಮಾಡ್ಕೊತಾನೆ. ಅದಕ್ಕೋಸ್ಕರ ಫಸ್ಟ್ ಕುಕ್ಕರ್ಗೆ ಇಟ್ಬಿಡ್ತೀನಿ. ಆಮೇಲೆ ನಾನು ಕೆಲಸ ಮಾಡ್ಕೊತಾ ಇರ್ತೀನಿ. ಅದು ಕೂಗಿದ್ಮೇಲೆ ಎಷ್ಟೊತ್ತು ಒಗ್ಗರಣೆ ಹಾಕ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡ್ರೆ ಆಯಿತು. ರಸಂ ಅಲ್ವಾ, ಇನ್ನೇನು ಮುದ್ದೆ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಹೇಗೆ ಇಟ್ಕೊಳ್ತೀನಿ. ಜೊತೆಗೆ ಒಂದಷ್ಟು ಮಿಂಟ್ರಾ ಕುರ್ತಾಸ್ನ ಕೂಡ ತೆಗ್ಸಿದ್ದೀನಿ. ಅದನ್ನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಆಯಿತಾ. ಇದ್ರ ಜೊತೆಗೆ ಮಿಂಗಲಾಗಿ ಮಾಡಲ್ಲ, ಏಕೆಂದರೆ ಬ್ಲಾಗು ಅದು 2 ಮಿಂಗಲ್ ಆಗಿಬಿಡ್ತು ಅಂತಂದರೆ ವೀಡಿಯೋ ಲೆಂತೇ ಆಗಿಬಿಡುತ್ತೆ.
ಸೊ ಹಾಗಾಗಿ ಅದನ್ನು ಸಪ್ರೇಟ್ ಅಂದರೆ ಇದಕ್ಕಿಂತ ಮೊದಲೇ ಹಾಕ್ತೀನಿ ವಿಡಿಯೋ. ಸೊ ನನ್ನ ಬರ್ಡೇಗೆ ಅಂತ ನಾನು ಪರ್ಚೇಸ್ ಮಾಡಿರೋದು. ಆ್ಯಕ್ಚುಲಿ ಒಂದು ಕುರ್ತಾ ತೊಗೊಳ್ಳೋ ಜಾಗದಲ್ಲಿ 3 ಕುರ್ತಾ ತೊಗೊಂಡಿದ್ದೀನಿ. ಇವಾಗ ಎಂಡ್ ಆಫ್ ಸೀಸನ್ ಸೇಲ್ ಕೂಡ ನಡೀತಾ ಇದೆ ಅಲ್ವಾ. ಸೊ ಹಾಗಾಗಿ ಇವಾಗ ಹೊರಗಡೆ ಹೋಗಿ ನಾವು ಒಂದು ಅಂಗಡಿನಲ್ಲಿ ಫುಲ್ಲು ಒಂದು ಕುರ್ತಾ ಸೆಟ್ ತೊಗೋತೀವಿ ಅಂತಂದರೆ ಈ ಕಮ್ಮಿ ಅಂದರೆ 1,500 ಇರುತ್ತೆ. ಇಲ್ಲ ಸಿಂಪಲ್ ಆಗಿದೆ ಬಟ್ಟೆ, 1-2 ಸಲ ಹಾಕಿದ ತಕ್ಷಣ ಹಾಳಾಗ್ಬಿಡುತ್ತೆ. ಆ ಥರ ಹಾಳಾಗುತ್ತೆ ಮೀನ್ಸ್ ಸ್ವಲ್ಪ ಹಳೇದು ಬಟ್ಟೆ, ಅದನ್ನು ಮನೆ ಹತ್ರ ಹಾಕ್ಕೊಳ್ಳೋ ಥರ ಆಗ್ಬಿಡುತ್ತೆ. ಆ ಥರದ್ದಂದರೆ ಒಂದು 800-900 ರೂಪಾಯಿ ಸಿಗುತ್ತೆ. ಸೊ ಅದಕ್ಕೆ ಯೋಚನೆ ಮಾಡಿದೆ, ಈಗ ಹೆಂಗೂ ಸೇಲ್ ನಡೀತಾ ಇದೆ, ಸೊ ಅದರಲ್ಲೇ ಪರ್ಚೇಸ್ ಮಾಡಿಬಿಡೋಣ ಅಂಥೇಳಿ ಜಸ್ಟ್ 1,500 ಹಿಂದೆ ಮುಂದೆ ಆಗಿ ಅದಕ್ಕೆ 3 ಕುರ್ತಾ ಸೆಟ್. ಈ ಸಲ ಎಲ್ಲ ಆಲ್ಮೋಸ್ಟ್ ನಾನು ಕುರ್ತಾ ಸೆಟ್ಟೇ ತರಿಸಿರೋದು. ಪ್ರತಿ ಸಲ ಗೌನು ಅಥವಾ ಯಾವ್ದಾದ್ರು ಕುರ್ತಾ ಆ ಥರ ಮಾತ್ರ ತರಿಸ್ಬಿಡ್ತಾ ಇದೆ. ಬಟ್ ಈ ಸಲ ಅದೇನೋ ಗೊತ್ತಿಲ್ಲ, ಕುರ್ತಾ ಸೆಟ್ಟು ತರಿಸ್ಬೇಕು ಅನ್ನಿಸ್ತು. ಸೊ ಅದನ್ನು ತರಿಸಿದ್ದೀನಿ. ಇದಕ್ಕಿಂತ 1 ತಿಂಗಳು ಮುಂಚೆ ತರಿಸಿದ್ದು ಕೂಡ 2 ಇದೆ. ಒಂದು ಕುರ್ತಾ ಸೆಟ್ಟು, ಒಂದು ಗೌನ್ ಥರ ತರಿಸಿದೆ. ಅದು ಮೇ ಬಿ ನಾನು ಮೇ ಸ್ಟಾರ್ಟಿಂಗಲ್ಲಿ ಮೇನೂ ಅಲ್ಲ, ಆ್ಯಕ್ಚುಲಿ ಏಪ್ರಿಲ್ ಎಂಡಲ್ಲಿ ನಾನು ತರಿಸಿದಂಥದ್ದು. ಯಾಕೆಂದರೆ ಆ ಟೈಮಲ್ಲಿ ಅದು ಯಾವಾಗ ನನಗೆ ಆರ್ಡರ್ ರಿಸೀವ್ ಆಯಿತು ಆವಾಗಲೇ ನಾನು ಡೆಂಟಲ್ ಡಾಕ್ಟರ್ ಹತ್ರ ಎಲ್ಲ ಬರ್ತಾಯಿದ್ದು. ಆ ಟೈಮಲ್ಲಿ ನನಗೆ ಇದೆಲ್ಲ ವಿಡಿಯೋ ಮಾಡ್ಕೊಳ್ಳೋ ಅಂಥ ಇದು ಇರಲಿಲ್ಲ, ನನಗೆ ಪೇಷನ್ಸ್ ಇರಲಿಲ್ಲ. ಹಂಗಾಗಿ ನಾನು ಅದನ್ನು ವಿಡಿಯೋನೇ ಮಾಡ್ಕೊಂಡಿರಲಿಲ್ಲ ಹೇಳಬೇಕು ಅಂದರೆ. ಆಮೇಲೆ ಇವಾಗ ನಾನು ಏನಂದರೆ ಇದು ಏನು ಸ್ಯಾರೀಸ್ ಎಲ್ಲ ಮೊನ್ನೆ ತೊಗೊಂಡು ಬಂದಲ್ಲ, ಅದನ್ನೆಲ್ಲ ಜಿಗ್ಜಾಗ್ ಫಾಲ್ಗೆ ಅಂತೇಳಿ ಕೊಡೋಕ್ಕೆ ಹೋದಾಗ ಅದನ್ನು ಓಪನ್ ಮಾಡಿದಾಗ ಬ್ಯಾಗಲ್ಲಿ ಹಾಕಿಟ್ಬಿಟ್ಟಿದ್ದೆ. ಆವಾಗ ನನಗೆ ಅದು ಫ್ಲಶ್ ಇದನ್ನು ಬೇರೆ ತರಿಸಿದ್ದೀನಲ್ವಾ ಅಂಥೇಳಿ. ಈಗ ಹೆಂಗೂ ಸೇಲಲ್ಲಿ ಬಟ್ಟೆ ತೊಗೊಳ್ತೀನಲ್ವ, ಅದ್ರ ಜೊತೆ ಇದನ್ನು ಕೂಡ ಶೇರ್ ಮಾಡೋಣ ನಿಮ್ಮ ಜೊತೆ ಅಂದ್ಕೊಂಡು ಅದನ್ನು ಕೂಡ ಇಟ್ಟಿದ್ದೀನಿ. ಇವಾಗ ಜಸ್ಟ್ ನಾನು ಎಂಡ್ ಆಫ್ ಸೀಸನ್ ಸೇಲಲ್ಲಿ 3 ಕುರ್ತಾ ಸೆಟ್ನ ಆರ್ಡ್ರ್ ಮಾಡಿರುವಂಥದ್ದು. ಸೊ ಯಾವ ರೀತಿ ಬಂದಿದೆ ಅಂತ ಅದನ್ನೇ ಸಪ್ರೇಟ್ ಬ್ಲಾಗ್ ಮಾಡಿ ಹಾಕ್ತೀನಿ ನೋಡಿ. ನಿಮ್ಗೇನಾದರೂ ಇಷ್ಟ ಆದರೆ ಅದನ್ನು ಪರ್ಚೇಸ್ ಮಾಡ್ಬೋದು, ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಈ ವಿಡಿಯೋದಲ್ಲೂ ಆದಷ್ಟು ಟ್ಯಾಗ್ ಮಾಡ್ತೀನಿ ಆಯಿತಾ. ಸೊ ಇವಾಗ ಫಸ್ಟು ಅಡುಗೆ ರೆಡಿ ಮಾಡಿ ಕುಕ್ಕಕ್ಕೆ ಇಟ್ಬಿಟ್ಟು ಆಮೇಲೆ ನಾನು ದೇವ್ರ ತೊಳೆಯೋದಕ್ಕೆ ನಿಂತ್ಕೊಳ್ತೀನಿ. ಸೊ ನೋಡ್ತೀನಿ, ನಂದು ಟ್ರೈಪೋಡ್ ಅಲ್ಲ ಸೆಲ್ಫಿ ಸ್ಟಿಕ್ ಬೇರೆ ಕಟ್ಟಾಗ್ಬಿಟ್ಟಿದೆ. ಅಲ್ಲಿ ಮೊಬೈಲು ಯಾವಾಗ ಬಿದ್ದೋಗ್ಬಿಡ್ದು ಅಂತ ಭಯ ಬೇರೆ ನನಗೆ. ಮಾತಾಡೋಣ ಅಂತೇಳಿ ಫ್ಯಾನ್ ಆಫ್ ಮಾಡಿದ್ರೆ ಶೆಕೆ, ಹೊರಗಡೆ ಅಂತೂ ನಿಜ ಪ್ಲೆಸೆಂಟ್ ವೆದರ್ ಇದೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದಿರೋದಕ್ಕೂ ಏನೋ ಫುಲ್ಲು ಒಂಥರ ಸ್ವೆಟ್ ಆಗ್ತಾಯಿದ್ದೀನಿ. ಸೊ ಹಾಗಾಗಿ ಇವಾಗ ಹೊರಗಡೆ ಹೋದ್ಮೇಲೆ ನಾನು ಮತ್ತೆ ನಾರ್ಮಲ್ ಟೆಂಪ್ರೇಚರ್ಗೆ ಬರ್ತೀನಿ. ನಿಜ ಇವತ್ತಂತೂ ಬೆಂಗಳೂರಲ್ಲಿ ಬಿಸಿಲು ಇಲ್ಲ, ಮಳೆನೂ ಇಲ್ಲ, ಒಂಥರ ಚಳಿನೂ, ತುಂಬ ಚಳಿನೂ ಇಲ್ಲ, ಚೆನ್ನಾಗಿದೆ ವೆದರು. ಸೊ ನೋಡ್ಬೋದು ಇಲ್ಲೆಲ್ಲ ಇಟ್ಟಿದ್ದೀನಿ, ಎಲ್ಲ ಇದನ್ನು ಇಲ್ಲೆಲ್ಲ ಇಟ್ಟಿದ್ದೀನಿ. ಒಟ್ಟು ಇವಾಗ ಅವಾಗ ತರಿಸಿದ್ದು 2, ಇವಾಗ ತರಿಸಿದ್ದು 3 ಸೇರಿದ್ರೆ 5 ಕುರ್ತಾ ಸೆಟ್ ಆಗಿದೆ. 4 ಕುರ್ತಾ ಸೆಟ್, 1 ಗೌನ್ ಇದೆ. ಸೊ ಅದನ್ನು ಸಪ್ರೇಟ್ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ ನೋಡಿ. ನಿಮಗೆ ಅದರ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಇವಾಗ ನಾನು ಹೋಗ್ಬಿಟ್ಟು ನನ್ನ ಕೆಲಸ ಶುರು ಹಚ್ಕೊಡ್ತೀನಿ. ಮೊದಲಿಗೆ ಅಡುಗೆ ಇಡಬೇಕು, ಇಲ್ಲ ಅಂತಂದರೆ ನನಗೂ ಹೊಟ್ಟೆ ಹಸ್ಬಿಡುತ್ತೆ. ಬೇರೆ ಟೈಮ್ಗಳಲ್ಲಿ ನಾರ್ಮಲಾಗಿ ಸುಮ್ಮನೆ ಇದ್ದಾಗ ಏನೂ ಹೊಟ್ಟೆ ಹಶ್ವಾಗಲ್ಲ. ಈ ಥರ ಏನಾದ್ರು ಕೆಲಸ ಮಾಡ್ತಾಯಿದ್ದಾಗ ಎಸ್ಪೆಷಲಿ ಹೊಟ್ಟೆ ಹಶ್ವಾಗ್ಬಿಡುತ್ತೆ. ಒಂದು ಕಡೆಯಿಂದ ಕ್ಲೀನ್ ಮಾಡಿ ಎಲ್ಲ ಅಲ್ಲಿ ಬಟ್ಟೆ ಇತ್ತಲ್ಲ ಅದೆಲ್ಲ ಮರ್ಚಿ ಎತ್ತಿಟ್ಟಿದ್ದೀನಿ. ಕಬೋರ್ಡ್ಗೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ದೀನಿ. ಈ ಸೋಫಾ ಇನ್ನೂ ಕೂಡ ಇಲ್ಲೇ ಇದೆ, ಯಾಕಂದರೆ ನೈಟ್ ಟೈಮು ಇಲ್ಲೇ ಚೆನ್ನಾಗಿ ಗಾಳಿ ಬೀಸೋದು. ಸೊ ಮಲ್ಕೊಳ್ಳೋಕೆ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಇಟ್ಟಿರೋವಂಥದ್ದು. ಅಲ್ಲಿ ಮಲ್ಕೊಂಡ್ರೆ ಗಾಳಿನೇ ಬರೋಲ್ಲ, ಇನ್ನು ಇಲ್ಲಿ ಮಲ್ಕೊಂಡ್ರೆ ಗಾಳಿ ಬರೋಲ್ಲ, ಅದಕ್ಕೆ ಇಲ್ಲಿ ಇರಲಿ ಅಂದ್ಬಿಟ್ಟು ಇಲ್ಲೇ ಇಟ್ಟಿರುವಂಥದ್ದು. ಇನ್ನು ಕೆಳಗಡೆ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹಾಸ್ಕೊಂಡು ಮಲ್ಕೋತಾರೆ. ನಾನು ಅಲ್ಲಿ ಮಲಗಿರ್ತೀನಿ. ಇಲ್ಲ ನನಗೇನಾದರೂ ಒಂದೊಂದ್ಸಲ ತುಂಬ ಚಳಿ ಆಗಿಬಿಡುತ್ತೆ ಅಲ್ಲಿ, ಆವಾಗ ಇಲ್ಲಿ ಮಲ್ಕೊಳ್ತೀನಿ ಅಷ್ಟೇ. ಮನೆಯೆಲ್ಲ ಕ್ಲೀನ್ ಆದಮೇಲೆ ಒಂಥರ ಪ್ರಶಾಂತವಾಗಿರುತ್ತೆ ಮನಸ್ಸು. ಹೇಳಬೇಕು ಅಂದರೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ಒಂಥರ ಪ್ರಶಾಂತವಾಗಿರುತ್ತೆ. ಸೊ ಇವಾಗ ಅಡುಗೆಗೆ ಇಟ್ಬಿಟ್ಟು ಬೇಳೆ ರಸಮ್ ಅಲ್ವಾ, ಬೇಗನೆ ಆಗುತ್ತೆ. ಅದೇನು ತುಂಬ ಲೇಟು. ನಾನು ಈ ಥರ ದೇವ್ರ ಮನೆಯೆಲ್ಲ ನಾನು ರೆಡಿ ಮಾಡ್ಕೊಳ್ತೀನಿ ಅನ್ನೋವಾಗ ಈ ಥರ ಸಿಂಪಲ್ಲಾಗಿ ಅಡುಗೆಗಳನ್ನ ಮಾಡ್ಕೊಳ್ಳೋದು. ಇಲ್ಲಾಂದರೆ ಇದನ್ನು ಮಾಡಿ ಅದನ್ನು ಮಾಡಿ ರೆಸ್ಟ್ ಇದ್ದಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಬನ್ನಿ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಆರ್ಡ್ರ್ ಮಾಡಿದ್ದೀನಿ ನನ್ನ ಸೆಲ್ಫಿ ಸ್ಟಿಕ್ಕನ್ನು, ಅದು ಫ್ರೈಡೇ ಬರುತ್ತೆ ಅಂತ ಇದೆ. ಸೊ ಬಂದರೆ ಅದು ಕೂಡ ಯಾವ ರೀತಿ ಇದೆ. ಈ ಸಲ ಅಮೆಝಾನಲ್ಲಿ ಮಾಡಿದೆ. ಯೂಶ್ವಲಿ ಯಾವಾಗಲೂ ಮೀಶೋನಲ್ಲಿ ತಗೋತಾ ಇದೆ, ಬಟ್ ಅದರಲ್ಲಿ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಈ ಸಲ ಅಮೆಝಾನಲ್ಲಿ ಮಾಡಿದ್ದೀನಿ. ನೋಡೋಣ ಎಷ್ಟು ದಿನ ಬರುತ್ತೆ ಬಾಳಿಕೆ. ಇದೇನು ಗೊತ್ತಾ, ನನ್ನ ಮಗ ಎತ್ಕೊಂಡು ಆಟ ಇರ್ತಾನೆ, ಅವನೇ ಏನಾದರೂ ಮಾಡಿರ್ತಾನೆ, ಇಲ್ಲ ನಾನೇ ಏನಾದರೂ ಹೊಡಿಯೋಕ್ಕೆ ಎತ್ಕೊಂಡಿರ್ತೀನಿ. ಹೀಗಾಗಿ ಹಂಗೆ ಹಾಳಾಗುತ್ತೆ ಅಷ್ಟೇ. ಸೊ ನೋಡೋಣ ಅದು ಬಂದಮೇಲೆ ಯಾವ ರೀತಿ ಇರುತ್ತೆ ಅಂತೇಳಿ.
ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಬಂದು ನಾನು ಮಂಡೇ, ಅದಾದಮೇಲೆ ಗೊತ್ತಿಲ್ಲ ಎಲ್ಲ ಕೆಲಸ ಮುಗಿದ್ಮೇಲೆ ಮತ್ತೆ ಫೀವರ್ ಸ್ಟಾರ್ಟ್ ಆಯಿತು. ಮಂಡೇ ಟ್ಯೂಸ್ಡೇ 2 ದಿನ ನನಗೆ ಫೀವರ್ ಇತ್ತು, ಹಾಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಇದು ವೆಡ್ನೆಸ್ಡೇ ಬ್ಲಾಗ್. ಇದು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡೋಕ್ಕೆ ಮೊದಲು ರಸಮ್ಗೆ ಇಡ್ತಾಯಿದ್ದೀನಿ. ಸೊ ರಸಮ್ಗೆ ಏನಪ್ಪ ಅಂತ ಹೇಳಿದ್ರೆ ನಾನು 1 ಕಪ್ಪಷ್ಟು ಬೇಳೆ, 4 ಟೊಮೊಟೊ, ಒಂದಷ್ಟು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು ಇದಿಷ್ಟನ್ನು ಹಾಕಿ ನಾನು ಮೊದಲಿಗೆ 3 ವಿಷಲ್ ತೊಗೊಳ್ತೀನಿ. ಸೊ ಇದಿಷ್ಟ ಆದಮೇಲೆ ಅದನ್ನು ಒಗ್ಗರಣೆ ಮಾಡ್ಕೊಳ್ಳುವಂಥದ್ದು. ಮೊದಲು ಅದನ್ನು ಇಟ್ಬಿಟ್ಟು ಅದಾದಮೇಲೆ ನಾನು ಅಕ್ಕಿ ಕೂಡ ತೊಳೆದಿಟ್ಟೆ, ನೆಕ್ಸ್ಟ್ ಡೇ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅಕ್ಕಿ ತೊಳೆದಿಟ್ಬಿಟ್ಟು ಮೊದಲಿಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಫಸ್ಟು ಫೋಟೋಸ್ನೆಲ್ಲ ಜೋಡಿಸ್ಕೊಂಡೆ. ಅದಾದಮೇಲೆ ದೇವ್ರ ಪೂಜೆ ಸಾಮಾನೇನಿದೆ ಅದೆಲ್ಲ ತೊಳೆದ್ಬಿಟ್ಟು ಅದನ್ನು ಕೂಡ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಜೋಡಿಸಿದೆ. ಯಾವಾಗಲೂ ವೀಳ್ಯದೆಲೆ ಥರ ಹೇಳೋದು ಮರ್ತುಬಿಡ್ತಾಯಿದೆ, ಬಟ್ ನಾನು ಹೇಳಿದ್ದೆ, ಹಸ್ಬೆಂಡ್ ಮರ್ತೋಗಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅವ್ರು ತಂದಮೇಲೆ ಈವ್ನಿಂಗ್ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟು ಈ ಕಡೆ ಒಗ್ಗರಣೆ ಮಾಡೋಣ ಅಂತೇಳಿ ಬಂದೆ. ಅಷ್ಟರಲ್ಲಿ ಏನು ಕೂಗಿಸ್ಕೊಂಡಿದ್ನಲ್ಲ ಬೇಳೆ, ಅದು ಕೂಡ ಬೆಂದಿತ್ತು. ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕಿ ಬೇಯಿಸ್ಕೊಂಡಿರುವಂಥ ಬೇಳೆ ರಸಮನ್ನ ಕಟ್ಟನ್ನು ಹಾಕಿ ಮತ್ತು ಏನು ಬೇಳೆ ಸ್ಮ್ಯಾಶ್ ಮಾಡ್ಕೊಂಡಲ್ಲ ಅದನ್ನು ಕೂಡ ಹಾಕಿ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಜೀರಿಗೆ ಮೆಣಸು ಪುಡಿ ಕೂಡ ಹಾಕ್ಕೊಳ್ತೀನಿ. ಇದಿಷ್ಟು ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಹುಣ್ಸೆಹಣ್ಣು ರಸ ಹಾಕೋದು ಮರೆತುಬಿಟ್ಟಿದ್ದೆ, ಲಾಸ್ಟಲ್ಲಿ ಆ್ಯಡ್ ಮಾಡಿದೆ. ಸೊ ಏನೇ ಟೊಮೊಟೊ ಹಾಕಿದ್ರು ಲಾಸ್ಟಲ್ಲಿ ಒಂದಿಷ್ಟು ಹುಣ್ಸೆಹಣ್ಣು ರಸ ಬಿಟ್ಟರೆ ರಸಮ್ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ದೇವರೆಲ್ಲ ತೊಳೆದು ಈ ಅಡುಗೆ ಎಲ್ಲ ಮಾಡಿ ರೈಸ್ಗೆ ಇಟ್ಟು ಈಚೆ ಬರೋ ಅಷ್ಟರಲ್ಲಿ ನನ್ನ ಮಗ ಕೂಡ ಬಂದೇ ಬಿಟ್ಟ. ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಅಡುಗೆ ಮನೆಯೆಲ್ಲ ಒಂದ್ಸಲ ಕ್ಲೀನ್ ಮಾಡಿ ಹೊರಗಡೆ ಬಂದುಬಿಟ್ರೆ ಇನ್ನು ಇವತ್ತಿನ ಈವ್ನಿಂಗಿಗೆ ನನಗೆ ಅಡುಗೆ ಮಾಡೋವಂಥ ಪ್ರೋಗ್ರಾಮ್ ಏನಿರೋದಿಲ್ಲ. ದೇವ್ರ ಮನೆ ಕೆಲಸ ಎಲ್ಲ ಮುಗೀತು. ಅಡುಗೆ ಮನೆಗೆ ಬಂದು ಅಡುಗೆ ಮಾಡಿಬಿಟ್ಟು ಅನ್ನ ಇಟ್ಟೆ ಕುಕ್ಕರ್ಗೆ. ಇನ್ನೇನಪ್ಪ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅನ್ನೋ ಅಷ್ಟರಲ್ಲಿ ನನ್ನ ಮಗ ಆಗ್ಬಿಟ್ಟಿದ್ದಾನೆ. ಸೊ ಬಂದ ಫ್ರೆಶಪ್ ಆಗೋಕ್ಕೆ ಹೋಗಿದ್ದಾನೆ. ಇವಾಗ ರೆಸ್ಟೇ ಇಲ್ಲ. ಇವತ್ತಿನ ದಿನ ಹೆಂಗೋಯ್ತು ಅಂತಲೇ ಗೊತ್ತಾಗಲ್ಲ. ಇವತ್ತು ಸ್ವಲ್ಪ ಬೆಳ್ಳಿ ಐಟಮ್ನೆಲ್ಲ ಸ್ವಲ್ಪ ಬೆಳ್ಳಗೆ ಮಾಡೋಕ್ಕೆ ನಿಂತ್ಕೊಂಡೆ, ಹಾಗಾಗಿ ಲೇಟ್ ಆಯಿತು. ಅದು ಯೂಶ್ವಲಿ 3-4 ಟೈಮ್ಸ್ ನಾನು ತೊಳಿತೀನಲ್ವ, 3ನೇ ಸಲಕ್ಕೋ 4ನೇ ಸಲಕ್ಕೋ ಸ್ವಲ್ಪ ರೂಪೇರಿ ಅಂತೇಳಿ ಒಂದು ಲಿಕ್ವಿಡ್ ಬರುತ್ತೆ, ಅದನ್ನು ಹಾಕ್ಬಿಟ್ಟು ಹತ್ತಿನಲ್ಲಿ ಒರೆಸಿದ್ರೆ ಅಲ್ಲೇನಾದರೂ ಈ ಮಧ್ಯ ಈ ಡಿಸೈನ್ ಮಧ್ಯದಲ್ಲೆಲ್ಲ ಕುತ್ಕೊಂಡಿರುತ್ತಲ್ಲ, ಗಲೀಜು ಬ್ಲ್ಯಾಕ್ ಥರ ಇರುತ್ತಲ್ಲ, ಅದೆಲ್ಲ ಹೋಗುತ್ತೆ. ಸೊ ಹಾಗಾಗಿ ಅಂದರೆ ಪ್ರತಿ ಸಲ ತೊಳೆದಾಗಲೂ ನಾನು ಮಾಡಲ್ಲ, ಯಾವಾಗಾದರೂ ಹೀಗೆ 3ನೇ ಸಲನೋ 4ನೇ ಸಲನೋ ತೊಳೆಯೋ ಟೈಮಲ್ಲಿ ಆ ಥರ ಮಾಡ್ತೀನಿ. ಬಟ್ ಅದು ಆ ಕೆಲಸ ಮಾಡ್ಕೊಂಡು ನಿಂತ್ಕೊಂಡೆ. ಜೊತೆಗೆ ದೇವ್ರ ಮನೆಯ ಕಬೋರ್ಡ್ಗಳು ಕೂಡ ಕ್ಲೀನ್ ಮಾಡಬೇಕಾಗಿತ್ತು, ಅದು ಸ್ವಲ್ಪ ಕೆಲಸ ಆಯಿತು. ನನ್ನ ಮಗ ಯಾಕೆಂದರೆ ನನ್ನ ಮಗನ ಬಿಟ್ಟರೆ ಫುಲ್ಲು ಮೆಸ್ಸಿ ಮಾಡಿಬಿಟ್ಟಿರ್ತಾನೆ. ನಾನು ಹೆಂಗೆ ಜೋಡಿಸ್ಕೊಂಡಿರ್ತೀನೋ ಆ ಥರ ಇಡೋದೇ ಇಲ್ಲ ಅವನು. ಅವ್ನು ಬಿಟ್ಟರೆ ಅದನ್ನು ಕಿತ್ತು ಇದನ್ನು ಕಿತ್ತು ಎಲ್ಲ ಕಿತ್ತು ಅಂದ್ಬಿಟ್ಟು ಮೆಸ್ಸಿ ಮಾಡಿಬಿಡ್ತಾನೆ. ಅದೊಂಚೂರು ಕ್ಲೀನ್ ಮಾಡ್ಕೊಂಡು ನಿಂತ್ಕೊಂಡೆ. ಹಂಗಾಗಿ ಇವತ್ತು ಲೇಟ್ ಆಯಿತು ದೇವ್ರು ತೊಳೆದು ಆಮೇಲೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಅಂಥೇಳಿ ಎಡಿಟಿಂಗ್ ಮಾಡಿದ್ದೆ ಆಲ್ರೆಡಿ. ತಮ್ಮನೇಲಿ ಹಾಕಿ ಎಲ್ಲ ಇದು ಮಾಡಿ ಎಲ್ಲ ಮಾಡೋ ಶಾಲೆ ಒಂದು 1/2-3 ಗಂಟೆ ಹೋಯಿತು. ಸೊ ಇನ್ನು ದೇವ್ರಿಗೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಎತ್ತಿಟ್ಟು ಇದು ಮಾಡೋ ಅಷ್ಟರಲ್ಲಿ ಟೈಮ್ ಹೋಗೋದು 4:50 4 ಕಾಲ ಆಯಿತು. ನಿಮ್ಮ ಮಗ ಬಂದೇ ಬಿಟ್ಟ. ಹೀಗೆ ಇನ್ನು ಅವ್ನು ಬರ್ತಾನೆ. ಇವಾಗ ಸದ್ಯಕ್ಕಂತೂ ಇನ್ನೂ ಏನು ಸಿಲೆಬಸ್ ಸ್ಟಾರ್ಟ್ ಆಗಿದೆ, ಬಟ್ ಅವ್ನಿಗಿನ್ನೂ ಟೆಕ್ಸ್ಟ್ ಬುಕ್ಕೇ ಬಂದಿಲ್ಲ. ಹೇಳಬೇಕು ಅಂದರೆ ಟೆಕ್ಸ್ಟ್ ಬುಕ್ಕೇ ಬಂದಿಲ್ಲ. ಸುಮ್ಮನೆ ಅದನ್ನು PDF ಥರ ಕಳಿಸ್ತಾರೆ, ಅದನ್ನು ಜೆರಾಕ್ಸ್ ಮಾಡಿ ನಾವು ಕೊಡಬೇಕು, ಅವರು ಅದನ್ನು ಓದಿಸ್ತಾರಲ್ಲಿ. ಹಾಗೆ ಈ ಬುಕ್ಸಿಗೂ ಅಮೌಂಟ್ ಕೊಟ್ಟು ಜೆರಾಕ್ಸಿಗೂ ಅಮೌಂಟ್ ಕೊಡಬೇಕು, ಡಬಲ್ ಕೆಲಸ ಆಗುತ್ತೆ. ಹಾಗಾಗಿ ಇವಾಗ ಬಂದಿದ್ದಾನೆ, ಊಟ ಹಾಕೊಟ್ಬಿಟ್ಟು ನಾನು ಹೇಳಿದೆ ಮುಂದೆ ಇದ್ರ ಸಲುವಾಗೇ ನಾನು ಫಸ್ಟೇ ಅಡುಗೆಗೆಲ್ಲ ಇಟ್ಟಿದ್ದಂಥದ್ದು. ಇಲ್ಲ ಅಂದರೆ ಏನು ಗೊತ್ತಾ, ಅದೆಲ್ಲ ಮಾಡಿ ಟಯರ್ಡ್ ಆಗಿರುತ್ತಾ, ಮತ್ತು ಹಿಂದೆ ಇದು ಮಾಡು ಅಂದರೆ ಸಖತ್ತು ಹೋಗ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮಾಡೋಣ ಅಂದರೆ ಹಿಂಗೆ ಬಂದುಬಿಡ್ತಾರೆ. ಆವಾಗ ಇನ್ನೂ ಲೇಟ್ ಆಗಿಬಿಡುತ್ತೆ. ಅದನ್ನು ಇಟ್ಬಿಟ್ಟು ಫಸ್ಟು ಕೂಗಕ್ಕೆ ಇಟ್ಬಿಟ್ಟು ಆಮೇಲೆ ನಾನು ದೇವ್ರ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಹಿಂಗಾಯಿತು ಇವತ್ತೆಲ್ಲ ನನ್ನ ಕೆಲಸ ಇದಾಯಿತು. ಕಳಶ ಒಂದು ಇದು ಮಾಡಿಲ್ಲ, ಯಾಕೆಂದರೆ ವಿಳೆದೆಲೆ ತರಕ್ಕೆ ಕೇಳಿದ್ದೆ ನಮ್ಮ ಮನೆಯವ್ರಿಗೆ. ನೆನ್ನೆ ಮತ್ತೆ ಬಂದಿದ್ದಾರೆ ಅವರು. ಇವತ್ತು ಕೆಲಸದಿಂದ ಬರಬೇಕಾದ್ರೆ ತೊಗೊಂಬರ್ತೀನಿ ಅಂತ ಅಂದರು. ಅವ್ರು ತಂದಮೇಲೆ ಕಳಶ ಇಟ್ಬಿಟ್ಟು ಪೂಜೆ ಮಾಡ್ಕೊತೀನಿ. ಒಂದೊಂದು ಹೂವು ಇಟ್ಬಿಟ್ಟು ನಾನು ನಾಳೆ ನೀಟಾಗೆಲ್ಲ ಹೂವು ಎಲ್ಲ ಮುಗಿಸಿ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ
ಅಂದ್ಕೊಂಡಿದ್ದೀನಿ. ಏನು ಈವ್ನಿಂಗ್ ಬರ್ತಾರೆ, ಒಂದು 6 ಗಂಟೆ ಬರ್ತಾರೆ. ಸೊ ಬಂದಾಗ ಕಳಶ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ತೀನಿ. ಇವತ್ತು ಸ್ವಲ್ಪ ಫಾಲ್ ಎಲ್ಲ ತರಕ್ಕೆ ಕೂಡ ಹೋಗಬೇಕು. ನಾನು ಫಾಲ್ ತೊಗೊಂಡು ಆಮೇಲೆ ಒಂದಷ್ಟು ಕುಚ್ಚು ಥ್ರೆಡ್ ಕೂಡ ತೊಗೊಂಡ್ಬರ್ಬೇಕು. ಅದೆಲ್ಲ ತೊಗೊಂಡು ಬರ್ತೀನಿ ಸಂಜೆ ಹೋಗಿ. ಈ ನಡುವೆ ಅಂತೂ ಪ್ರತಿದಿನ ಮಳೆ ಬರ್ತಾ ಇರೋದ್ರಿಂದ ಹೊರಗಡೆ ಹೋಗೋಕ್ಕೆ ಬೇಜಾರು. ಮೊನ್ನೆನೂ ಮಳೆ ಡೈಲಿ ಈವ್ನಿಂಗ್ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು 6 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿರ್ತೀನಿ, ಮಳೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ಸುಮ್ಮನೆ ಆಗಿರುತ್ತೆ. ನಾವು ಬೆಳಗ್ಗೆಲ್ಲ ಮೋಡ ಇತ್ತು, ಇವಾಗ ಸ್ವಲ್ಪ ಬಿಸಿಲು ಬಂದಿದೆ. ಈ ಕಡೆ ಎಲ್ಲ ಬಿಸಿಲು ಕಾಣ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಕಡೆಯಿಂದ ಬಿಸಿಲು ಬರ್ತಾಯಿದೆ. ನನಗೆ ನನ್ನ ಸೆಲ್ಫಿ ಸ್ಟಿಕ್ ಇಟ್ಕೊಳ್ಳೋ ಭಯ ಆಗ್ತದೆ. ಮೊಬೈಲ್ ಹಿಂಗೆ ಅಲ್ಲಾಡ್ತಾ ಇದೆ ಟಕ 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 ಅಂತ. ಅದು ಮುಂದೆಗಡೆ ಕಿತ್ತೋಗ್ಬಿಟ್ಟಿದೆ. ಅದಕ್ಕೆ ಹೊಸದು ಫ್ರೈಡೇ ಬರುತ್ತಂತೆ, ಇನ್ನು 2 days ವೆಯ್ಟ್ ಮಾಡಬೇಕು. ಸ್ವಲ್ಪ ಡಿಫ್ರೆಂಟಾಗಿರೋದನ್ನೇ ಮಾಡಿದೆ. ಅದೇನಂದರೆ ನನಗೆ ಕುಚ್ಚು ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಇದು ಸ್ವಲ್ಪ ಪ್ರಾಬ್ಲಮ್ಮೇ ಆಗ್ತಾಯಿತ್ತು ನನಗೆ ಹೇಳಬೇಕು ಅಂದರೆ. ಅದಕ್ಕೆ ಎಲ್ಲ ಆ್ಯಂಗಲ್ 360 ಡಿಗ್ರಿ ಆ್ಯಂಗಲಲ್ಲಿ ತಿರ್ಕೊಳ್ಳೋ ಥರ ಇರೋ ಅಂಥ ಟ್ರೈಪಾಡ್ನ ಮಾಡಿದ್ದೀನಿ. ಅದು ರಿಸೀವ್ ಆದಾಗ ಶೇರ್ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಊಟ ತಿಂದ್ಬಿಟ್ಟು ಆಮೇಲೆ ಈವ್ನಿಂಗ್ ಪೂಜೆ ಎಲ್ಲ ಆದಮೇಲೆ ನಾನು ಅದೇನು ಇಂಥ ಡ್ರೆಸ್ಸಸ್ ಇದೆಯಲ್ಲ ಅದೆಲ್ಲ ವಿಡಿಯೋ ಮಾಡಿಕೊಂಡು ಅದನ್ನು ನಾಳೆಗೆ ಅಪ್ಲೋಡ್ ಮಾಡ್ತೀನಿ. ಏಕೆಂದರೆ ನಾನು ಅದನ್ನು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಸೇಲ್ ಇದೆ ಮುಗ್ದೋಗ್ಬಿಟ್ಟಿರುತ್ತೆ. ಹಂಗಾಗಿ ಫಸ್ಟು ಅದನ್ನು ಮಾಡಿಬಿಟ್ಟು ಆಮೇಲೆ ಈ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಆಯಿತು, ನನ್ನ ಮಗ ಬಂದಿದ್ದಾನೆ. ಅವ್ನು ಬಂದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಇವತ್ತಿನ ದಿನ ಏನೇನೆಲ್ಲ ಆಯಿತು ಸ್ಕೂಲಲ್ಲಿ, ಅವನೇನೇನೆಲ್ಲ ಮಾಡ್ದ ಅದ್ರ ಬಗ್ಗೆ ಕೇಳ್ತೀನಿ ಕೂತ್ಕೊಂಡು. ಅವ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕು. ನಾವು ಎನಿ ಟೈಮ್ ಮೊಬೈಲಲ್ಲಿ ಇರಬಾರ್ದು. ಅವ್ರಿಗೂ ಮಕ್ಳಿಗೆ ಬಂದಾಗ ಅವ್ರ ಹತ್ರ ಮಾತಾಡೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಮಾಡಬೇಕು. ಆವಾಗ ಅವ್ರಿಗೂ ಒಂಥರ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿರುತ್ತೆ. ನಾನಂತೂ ಅಷ್ಟೇ ಅಪ್ಪ, ನಾನು ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೂ ಅಷ್ಟೇ, ಮನೆಗೆ ಬಂದ ತಕ್ಷಣ ನಮ್ಮ ಅಮ್ಮಂಗೆ ಅವತ್ತಿನ ದಿನ ಏನೇನೆಲ್ಲ ಆಯಿತು ಅವರದೇ ಒಪ್ಪಿಸ್ಬೇಕಾಗಿತ್ತು. ಒಂದು ವೇಳೆ ಅವ್ರೇನಾದರೂ ನನಗೆ ಈಗ ಮನೆಗೆ ಬಂದಾಗ ಏನಾದ್ರು ಬೀಗ ಹಾಕ್ಕೊಂಡು ಎಲ್ಲರೂ ಹೊರಗಡೆ ಹೋಗ್ಬಿಟ್ಟಿದ್ರು, ಅದು ಫ್ರೆಂಡ್ ಮನೆಗೆ ಏನಕ್ಕಾದ್ರು ಹೋಗ್ಬಿಟ್ಟಿದ್ರು ಅಂತಂದರೆ ಕೆಟ್ಟು ಕೋಪ ಬರ್ತಾಯಿತ್ತು. ಸಖತ್ ಜಗಳ ಮಾಡ್ತಾಯಿದ್ದೆ ನನ್ನ ಅಮ್ಮನಿಗೆ. ಬಂದಿದ ತಕ್ಷಣ ಹಂಗೆ ಮನೆ ಡೋರ್ ಓಪನ್ ಇರಬೇಕು, ಅವ್ರು ಕಾಣಬೇಕು ನನಗೆ. ಅವ್ರೇನಾದರೂ ಅಲ್ಲೋಗ್ಬಿಟ್ಟಿದ್ದೀನಿ ಕಣೆ ಇರೇ ಒಂದು 5 ನಿಮಿಷ ಬರ್ತೀನಿ, ಇಲ್ಲೋಗಿದ್ದೀನಿ ಕಣೆ ಒಂದು 5 ನಿಮಿಷ ಬರ್ತೀನಿ ಇರೇ ಅಂದರೆ ನನಗೆ ಸಖತ್ ಕೋಪ ಬಂದುಬಿಡ್ತಾಯಿತ್ತು. ಅವಾಗ ನಾನು ಅಷ್ಟು ದುಡ್ದಿದ್ದೆ. ನನಗೇನಂದರೆ ಸ್ಕೂಲಲ್ಲೂ ಅಷ್ಟು, ಸ್ಕೂಲು ಬಿಡಿ, ಮನೆ ಹತ್ರನೇ ಇತ್ತು ಸ್ಕೂಲು. ಕಾಲೇಜಿಗೆ ನಾನು ಡೈರಿ ಸರ್ಕಲ್ಗೆ ಹೋಗ್ತಾಯಿದ್ದೆ. ಅಲ್ಲಿಂದ ಕೂಡ ಅಷ್ಟೇ, ನನಗೆ ಕಾಲೇಜ್ ಬಿಟ್ಟಿದ ತಕ್ಷಣ ಮನೆಗೆ ನಾನು ಬಂದುಬಿಡ್ಬೇಕು. ಪಟ್ಟಂತ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಮನೆಗೆ ಬರಬೇಕು ನಾನು. ಆಮೇಲೆ ಎಲ್ಲೂ ಹೊರಗಡೆ ಹೋಗ್ತಾರೆ. ನನ್ನ ಫ್ರೆಂಡ್ಸ್ಗಳೆಲ್ಲ ನಮ್ಮ ಕಾಲೇಜ್ ಹತ್ರಕ್ಕೆ ಲಾಲ್ಬಾಗೆಲ್ಲ ನಿಯರೆಸ್ಟು. ಒಂದೊಂದು ಸಲ ಏನಾದರೂ ಎಕ್ಸಾಮ್ಗಳಿತ್ತು ಅಂತಂದರೆ ಬೇಗ ಬಿಟ್ಬಿಡ್ತಾಯಿದ್ರು ನಮಗೆ ಕ್ಲಾಸಸ್. ಅವರೆಲ್ಲ ಹೋಗ್ತಾಯಿದ್ರು ಇದಕ್ಕೆ ಲಾಲ್ಬಾಗ್ಗೆ. ಅಲ್ಲೇ ಹತ್ರ ಅಲ್ಲಿಂದ ಒಂದು 4 ಸ್ಟಾಪ್ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ನಾನು ಮದುವೆ ಆದಮೇಲೆ ಲಾಲ್ಬಾಗ್ ನೋಡಿದ್ದು, ಅಲ್ಲಿವರೆಗೂ ಲಾಲ್ಬಾಗ್ ನೋಡಿರಲಿಲ್ಲ. ನಾನು ಹೋಗ್ತಾನೆ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಕರೋರು ಇಲ್ಲ ನನ್ನ ಮನೆಗೆ ಬೇಗ ಬಿಟ್ಟಿದ್ದಾರೆ, ನಾನು ಬೇಗ ಮನೆಗೆ ಹೋಗ್ತೀನಿ. ಆ ಥರ ಕ್ಯಾರೆಕ್ಟ್ರು ನಂದು. ಕೆಲಸದಲ್ಲೂ ಅಷ್ಟೇ, ಕೆಲಸ ಬಿಟ್ಟಿದ ತಕ್ಷಣ ನಾನು ಈಗ ಇಷ್ಟರಲ್ಲಿದ್ದೀನಿ ಅಂದರೆ ಇಷ್ಟು ಗಂಟೆಗೆ ನಾನು ಮನೆಗೆ ಹೋಗಿ ತಲುಪ್ತೀನಿ, ಅಲ್ಲಿ ಹೋಗಿ ರೆಸ್ಟ್ ಮಾಡ್ತೀನಿ. ಇಷ್ಟೇ ನನ್ನ ತಲೆಯಲ್ಲಿ ಇರ್ತಾಯಿದ್ದು. ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ಸ್ಯಾಟರ್ಡೆ ಸಂಡೇ ಬಂದರೂ ಅಷ್ಟೇ ಮನೆಯಲ್ಲಿ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇದ್ಬಿಡ್ತಾಯಿದ್ದೆ. ಆ ಥರ ಕ್ಯಾರೆಕ್ಟ್ರು ನಂದು. ಆ ಥರ ಇವಾಗ ನನ್ನ ಮಗನಿಗೆ ಅದನ್ನು ನಾನು ಫೀಲ್ ಮಾಡ್ತೀನಿ. ಅವ್ನ ಮನೆಗೆ ಬಂದ ತಕ್ಷಣ ಅವನ ಜೊತೆ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಅವನೇನೇನೆಲ್ಲ, ನಾನು ಫೋನಲ್ಲಿದ್ದರೂ ಕೂಡ ಅವನು ಬಂದಿದ ತಕ್ಷಣ ಶುರು ಹಚ್ಕೊಬಿಡ್ತಾನೆ. ಯಾರು ನನ್ನ ಫ್ರೆಂಡ್ಸ್ ಫೋನಲ್ಲಿದ್ದರೂ ಆಯಿತು ಬಂದ ಅವನ ಹತ್ರ ಸ್ವಲ್ಪ ಮಾತಾಡು ಅಂದ್ಬಿಟ್ಟು ಅವರು ಇಟ್ಬಿಡ್ತಾರೆ. ಹಾಗೆ ಈಗ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾನೆ. ಅವ್ನು ಬಂದ ತಕ್ಷಣ ಶುರು ಮಾಡ್ಕೊಳ್ತಾನೆ, ಏನೇನಾಯಿತು ಇವತ್ತು ಸ್ಕೂಲಲ್ಲಿ, ಹಿಂಗಾಯಿತು, ಏನಾಯಿತು, ಏನು ಬರೆಸಿದ್ರು, ಏನು ಓದಿಸಿದ್ರು, ಏನು ಪಾಠ ಮಾಡಿದ್ರು, ಏನು ಆಟ ಆಡ್ದ, ಎಲ್ಲನೂ ಅವನು ಒಪ್ಪಿಸ್ಬೇಕು ಅವ್ರದ್ದು. ಅದನ್ನು ಕೇಳಿಬಿಟ್ಟು ಆಮೇಲೆ ಈವ್ನಿಂಗ್ ನಾನು ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇವಾಗ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ವಿಡಿಯೋ ಅಂತ ಮಾಡ್ಕೊಳ್ತೀನಿ. ನೋಡೋಣ ಇವ್ರು ಎಷ್ಟೊತ್ತಿಗೆ ಬರ್ತಾರೆ. ಹೋಗ್ಬಿಟ್ಟು ಕುಚ್ಚು ಥ್ರೆಡ್ ಎಲ್ಲ ತೊಗೊಂಡು ಬರ್ತೀನಿ. ಇನ್ನು ನಾಳೆಯಿಂದ ದೇವ್ರದ್ದು ಒಂದು ಕೆಲಸ ಆಗ್ಬಿಡ್ತು ಅಂತಂದರೆ ನನಗೆ ಇನ್ನೊಂದು 15 ದಿವಸ ಫ್ರೀ, ಅದೊಂದು ಟೆನ್ಷನ್ ಇರೋದಲ್ಲ. ಹಂಗಾಗಿ ಇನ್ನು 15 ದಿವಸದಲ್ಲಿ ಒಂದಷ್ಟು ಕುಚ್ಚು ವೀಡಿಯೋಗಳನ್ನ ಮಾಡ್ಕೊಳ್ತೀನಿ. ಒಂದಷ್ಟು ನನ್ನ ಸೀರೆಗಳಿಗೆ ಫಾಲ್ನ ಹಾಕ್ಕೊಳ್ತೀನಿ. ಆಮೇಲೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕು. ಆಮೇಲೆ ಹಬ್ಬಗಳಿಂದೇನು ಸಾಲಾಗಿ ಬರುತ್ತೆ. ಸೊ ಒಂದೊಂದೇ ಬ್ಲೌಸು ಸ್ಟಿಚ್ ಮಾಡಿ ಇಟ್ಬಿಡ್ತೀನಿ ಅಷ್ಟೇ. ಅದಾದಮೇಲೆ ನಾನು ಹೇಳ್ದಾಗೆ ನಾನು ನನ್ನ ಮಗ ಬಿಸಿ ಊಟ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟ ತಿನ್ಕೊಂಡು ಮಾತಾಡ್ಕೊಂಡಿದ್ವಿ. ರಸಮ್ಗೆ ತುಪ್ಪನ ಅಂತ ಅಂದ್ಕೊಳ್ಬೋದು, ಬಟ್ ಎಲ್ಲದಕ್ಕೂ ಟ್ರೈ ಮಾಡಿ, ನಿಜ ಚೆನ್ನಾಗಿತ್ತು. ರಸಮ್ಗೆ ತುಪ್ಪ ನನ್ನ ಮಗನಿಗೆ ಎಸ್ಪೆಷಲಿ ಇಷ್ಟ ಆಗುತ್ತೆ ತುಪ್ಪ. ಅವನಿಗೆಲ್ಲದಕ್ಕೂ ತಿನ್ನೋಕ್ಕೆ ಇಷ್ಟಪಡ್ತಾನೆ. ಸೊ
ಊಟ ಮಾಡಿಕೊಂಡು ಇಬ್ಬರು ಕೂಡ ಆರಾಮಾಗಿ ಮಾತಾಡಿಕೊಂಡು ಅವತ್ತಿನ ದಿನ ಏನೇನೆಲ್ಲ ಆಯಿತು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಆಮೇಲೆ ಈವ್ನಿಂಗ್ ಹಸ್ಬೆಂಡು ವೀಳ್ಯದೆಲೆ ಕೂಡ ತಂದು ಕೊಟ್ಟು ದೇವ್ರಿಗೆ ಪೂಜೆ ಎಲ್ಲ ಮಾಡಿದೆ. ಅದನ್ನೆಲ್ಲ ಏನು ವ್ಲಾಗ್ ಮಾಡ್ಕೊಳ್ಳಿಲ್ಲ. ಮತ್ತು ನಾನು ಡ್ರೆಸ್ಸದು ಕೂಡ ವೀಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನು ಇನ್ನೂ ನೋಡಿಲ್ಲ ಅಂತ ಹೇಳಿದರೆ ಖಂಡಿತ ನೋಡಿ, ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ದೋಸೆ ಮಾಡಿ ಆಲೂಗೆಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿದ್ದೆ. ಅದಾದಮೇಲೆ ಏನಾಯಿತು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.